ಕಾಂಗ್ರೆಸ್ ಪಕ್ಷದ 41ನೇ ಸಂಸ್ಥಾನ ದಿನಾಚರಣೆ 140 ಕಳೆದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತೊಂದು ನಮ್ಮ ಜಿಲ್ಲಾ ವತಿಯಿಂದ ಸಂಜೀವ್ ಅವರೆಲ್ಲ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. 140 ವರ್ಷಗಳ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷದ ನಾಯಕತ್ವದಿಂದ ಮಹಾತ್ಮ ಗಾಂಧಿ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಹಲವಾರು ಮುಖಂಡರು ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷ ನಾಯಕತ್ವದಲ್ಲಿ ಈ ದೇಶಕ್ಕೆ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷ ಕೇವಲ ಒಂದು ಸಂಘಟನೆ ಮಾತ್ರ ಅಲ್ಲ, ಒಂದು ಶಕ್ತಿ, ಒಂದು ವಿಚಾರಧಾರೆ, ಒಂದು ಹೋರಾಟ. 140 ವರ್ಷ ಹಿಂದೆ ಏನು ಸಂಘಟನೆ ಮಾಡಿದರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವತ್ತೂ ಕೂಡ ಕೇವಲ ಅಧಿಕಾರಿ ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ. ಇಂತಹ ದೊಡ್ಡ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ಇದೇ ಭಾರತೀಯ ಜನತಾ ಪಾರ್ಟಿಯವರು ಮಹಾತ್ಮ ಗಾಂಧಿಯ ವಿಚಾರಧಾರೆಗಳನ್ನು ಬಿಟ್ಬಿಟ್ಟಿದ್ದಾರೆ, ದೂರ ಮಾಡಿಬಿಟ್ಟಿದ್ದಾರೆ. ನರೇಗಾ ಯಾವ ಸ್ಕೀಮ್ 20 ವರ್ಷ ಹಿಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಬಂದು ತಂದಿದ್ವಿ. ಯಾಕೆ ಏನಾಯಿತು ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಗಾಂಧೀಜಿ ಅಂದರೆ ಯಾಕೆ ಇವ್ರಿಗೆ ತಾತ್ಸಾರ? ನಾವು ಹೇಳಬೇಕಾಗುತ್ತೆ, ಗಾಂಧೀಜಿ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿಯವರು ಅಂತ. ಆ ಹೆಸರು ಬದಲಾವಣೆ ಮಾಡೋಂತಹ ಔಚಿತ್ಯ ಏನಿತ್ತು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ನಾವು ಕೇಂದ್ರ ಎಲ್ಲ ಸಂಸ್ಥೆಗಳ ಹೆಸರುಗಳು ಬದಲಾವಣೆ ಮಾಡಿ, ನೆಹರು ಹೆಸರು ಬದಲಾವಣೆ ಮಾಡ್ತಾರೆ, ಇಂದಿರಾ ಗಾಂಧಿ ಹೆಸರು ಬದಲಾವಣೆ ಮಾಡ್ತಾರೆ, ರಾಜೀವ್ ಗಾಂಧಿ ಹೆಸರು ಬದಲಾವಣೆ ಮಾಡ್ತಾರೆ. ಇವರ ಸ್ವಂತ ಕಾರ್ಯಕ್ರಮ ಯಾವುದೂ ಇಲ್ಲ. ನಾವು ಮಾಡೋಂತಹ ಸಂಘಟನೆಗಳನ್ನು, ಸಂಸ್ಥೆಗಳನ್ನು ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಅದಾನಿ ಅಂಬಾನಿ ಅಂತವ್ರಿಗೆ ಕೊಟ್ಟು ಹೆಸರನ್ನು ಬದಲಾವಣೆ ಮಾಡೋಂತಹ ಒಂದು ಕೆಟ್ಟ ಸಂಪ್ರದಾಯ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಜನ ತಕ್ಕ ಉತ್ತರ ಕೊಡ್ತಾರೆ. ಇದು ಕೊನೆಯ ಅಧ್ಯಾಯ ಅವ್ರದ್ದು. ಯಾವಾಗ ಮಹಾತ್ಮ ಗಾಂಧಿಯವರ ವಿಚಾರಧಾರೆಗಳನ್ನು ಒಪ್ಪುವಲ್ಲ ಅಂತ ಹೇಳಿದ್ರೆ ಬಿ ಜೆ ಪಿಯವರು, ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೂಡ ವಿರೋಧ ಕೂಡ ಇದ್ದಾರೆ ಅವರು. ಅದೇ ಒಂದು ಸಾಕ್ಷಿ. ಯಾಕಂತ ಹೇಳಿದ್ರೆ ನರೇಗಾ ಹೆಸರನ್ನು ತೆಗೆದು ಮಹಾತ್ಮ ಗಾಂಧಿ ತೆಗೆದು ಇವತ್ತು ಬದಲಾವಣೆ ಮಾಡೋಂತಹ ಕೆಲಸ ಮಾಡಿದ್ದಾರೆ. ಅಂದರೆ ಇವರು ಮಹಾತ್ಮ ಗಾಂಧಿಯ ವಿರೋಧಿಗಳು ಅಂತ ಹೇಳಬೇಕಾಗ್ತದೆ. ಆ ಹಿನ್ನೆಲೆ ಆ ಕಾರ್ಯಕ್ರಮವನ್ನು ಇವತ್ತು ಅಂತಹ ದೊಡ್ಡ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಕಾಂಗ್ರೆಸ್ಸು ಬಿ ಜೆ ಪಿ ಮತ್ತು JDS ಮತ್ತು ಕೋಲೇಷನ್ ಮಾಡಿಕೊಂಡು ನಾವು 170 ಸೀಟ್ ಗೆಲ್ತೀವಿ ಅಂತೆಲ್ಲ ಅಶೋಕ್ ಅವರವರೆಲ್ಲ ಹೇಳ್ತಾ ಇದ್ದಾರೆ. ಸೊ 2028ರ ಚುನಾವಣೆಗೂ ಕೂಡ ಇವರು ಕೋಲೇಷನ್ ಮಾಡ್ಕೊಂಡು ಹೋಗ್ತೀವಿ ಅಂತಿದ್ದಾರೆ. ಏನು ಹೇಳ್ತೀರಿ ಸರ್? ಕನಸು ಕಾಣ್ತಾ ಇದ್ದಾರೆ, ಹಗಲ್ಗನಸು. ದೇವೇಗೌಡರು ಜಾತ್ಯತೀತ ಪಕ್ಷ ಅಂತ ಇಟ್ಕೊಂಡಿದ್ದಾರೆ. ಎಲ್ಲಿದೆ ಜಾತ್ಯತೀತ? JDSನಲ್ಲಿ ಎಲ್ಲಿ ಉಳಿದಿದೆ ಜಾತ್ಯತೀತ? ಅವರು ಕೋಮುವಾದಿ ಶಕ್ತಿಗಳು ಸೇರಿ ಇವತ್ತು ಅಧಿಕಾರಕ್ಕೋಸ್ಕರ, ಕೇವಲ ಅಧಿಕಾರ ಆಸೆಗೋಸ್ಕರ ನಮ್ಮ ಸಿದ್ಧಾಂತಗಳನ್ನು ಬಿಟ್ಟು BJP ಸೇರಿ ನಾವು ಸರ್ಕಾರ ಮಾಡ್ತೀವಿ ಅಂತ. ಹಾಗಾದ್ರೆ ನಿಮ್ಮ ಕೈಲಿ ಶಕ್ತಿ ಇಲ್ವಾ? ಜನ ನಿಮಗೆ ತಿರಸ್ಕಾರ ಮಾಡಿದಾರಾ? ಯಾವ ಒಂದು ಸಲ ಸರ್ಕಾರ ಕೂಡ ಮಾಡಿದರು. ಆದರೆ ಅದನ್ನು ಬಿಟ್ಟು ಇವತ್ತು BJP ಸೇರಿಬಿಟ್ಟು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅದರ ಅರ್ಥ ಆಗುತ್ತೆ JDS BJP ಎಷ್ಟು ವೀಕ್ ಆಗಿದೆ ಅಂತ. ಜನ ನಮಗೆ 140 ಸೀಟ್ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ನಮ್ಮ ಕಾರ್ಯಕ್ರಮ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ನಾವು ನುಡಿದಂತೆ ನಡೆದಿದ್ದೀವಿ. ಇವತ್ತು ಅವ್ರಿಗೆ ಹೇಳೋಂಥ ಯಾವುದೇ ಒಂದು ನೈತಿಕತೆ ಇಲ್ಲ. 3 ಬೈ ಎಲೆಕ್ಷನ್ ಆಯಿತು. 3 ಬೈ ಎಲೆಕ್ಷನ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಜನ ಆಶೀರ್ವಾದ ಮಾಡೋದು. ಯಾಕಂದರೆ ನಾವು ನುಡಿದಂತೆ ನಡೆದಿದ್ದೀವಿ, ಕಾರ್ಯಕ್ರಮಗಳ ಅನುಷ್ಠಾನ ತಂದಿದ್ದೀವಿ. ನೇರವಾಗಿ 5 ಗ್ಯಾರಂಟಿಗಳನ್ನು ಇವತ್ತು ನೇರ ಜನರಿಗೆ ಸೇರಿದೆ. ಒಂದು ದೊಡ್ಡ ಕಾರ್ಯಕ್ರಮ, ಕ್ರಾಂತಿಕಾರಿ ಕಾರ್ಯಕ್ರಮ, ಮಹಿಳೆಯರಿಗೆ ದೊಡ್ಡ ಶಕ್ತಿಗಳಂತಹ ಶಕ್ತಿ ಕಾರ್ಯಕ್ರಮ. ಇವತ್ತು ಸುಮಾರು 600 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಬೇಕಾ? ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಮಹಿಳೆಯರಿಗೆ ಶಕ್ತಿ ಕಾರ್ಯಕ್ರಮ ಇರ್ಬೋದು, ಅದೇ ಫ್ರೀ ಕಿರಣ್ ಕಾರ್ಯಕ್ರಮ ಇರ್ಬೋದು. ಇದ್ರ ಮೂಲಕ ಗೃಹಲಕ್ಷ್ಮಿ, ಗೃಹಜ್ಯೋತಿ ಕಾರ್ಯಕ್ರಮ ಇರ್ಬೋದು. ಇದ್ರ ಮೂಲಕ ಸಮಾಜದ ಎಲ್ಲ ವರ್ಗದ ಜನರಿಗೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ನೇರವಾಗಿ ಯಾವುದೇ ಮಧ್ಯವರ್ತಿ ಇಲ್ಲದೆ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ. ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ BJP ಅವರಿಗೆ. ಅದಕ್ಕೆ ಹೇಳಿದೆ ಮೊನ್ನೆ, ಮೊಸಲ್ ಕಲ್ಲು ಹುಡುಕಂತ ಕೆಲಸ ಮಾಡ್ತಾರೆ. ಅದೇ ಭಾರತೀಯ ಜನತಾ ಪಾರ್ಟಿಯವರು ನಮಗೆ ಟೀಕೆ ಮಾಡೋದು ನೈತಿಕತೆ ಇಲ್ಲ, ನೈತಿಕ ಹಕ್ಕೇ ಇಲ್ಲ. 11 ವರ್ಷ ಆಯಿತು ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು. ಸುಳ್ಳಿನ ಮೇಲೆ ಸುಳ್ಳು. ನಾನು ಮುಂಚೆ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದೆ, ಇವತ್ತೇನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ನರೇಂದ್ರ ಮೋದಿಯವ್ರು ಸಲ್ಲತ್ತೆ, ಅಷ್ಟು ಸುಳ್ಳು ಹೇಳಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಮೇಲೆ ಏನು ಟೀಕೆ ಮಾಡ್ತಾರೆ? ಬೆಲೆ ಏರಿಕೆ ಏನಾಯಿತು? 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. 12 ವರ್ಷ ಆಯಿತು, 15 ರೂಪಾಯಿ ಕೂಡ ಯಾರ ಅಕೌಂಟ್ ಹಾಕಲಿಲ್ಲ.
ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದ್ರಿ, ಯಾವ ಡಬಲ್ ಇನ್ಕಮ್ ಮಾಡಲಿಲ್ಲ. ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರಿ, 2 ಲಕ್ಷ ಉದ್ಯೋಗ ಕೊಟ್ಟಿದ್ದಾರೆ ಇಲ್ಲ ಗೊತ್ತಿಲ್ಲ ನನಗೆ. ಬೆಲೆ ಏರಿಕೆ, ಪೆಟ್ರೋಲ್ ಬೆಲೆ 55ರಿಂದ 100ಕ್ಕೆ ದಾಟಿದೆ, ಅದು ನಮ್ಮ ಕೊಡುಗೆನ ಅಥವಾ BJP ಕೊಡುಗೆನ? ಗ್ಯಾಸ್ ಬೆಲೆ 400,000ಕ್ಕೆ ದಾಟಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇವ್ರನ್ನ ಬೆತ್ತಲೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಇವರು ಏನೋ ನಮ್ಮ ಮೇಲೆ ಟೀಕೆ ಮಾಡ್ತಾರಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ನಾವು. ಮೊನ್ನೆ ಅಸೆಂಬ್ಲಿಲಿ ಕೂಡ ಕೊಟ್ಟಿದ್ದೀವಿ. ಅಸೆಂಬ್ಲಿ ಚರ್ಚೆ ಮಾಡೋಕ್ಕೆ ತಯಾರಿಲ್ಲ, ಪಲಾಯನ ಮಾಡ್ತಾರೆ, ಚರ್ಚೆಗೆ ತಯಾರಿಲ್ಲ ಅವರು. ಕೇವಲ ಬೆಳಿಗ್ಗೆ ಆದರೆ ಬ್ರೇಕ್ಫಾಸ್ಟ್ ಬಗ್ಗೆ ಕೇಳ್ತಾರೆ, ಲಂಚ್ ಬಗ್ಗೆ ಕೇಳ್ತಾರೆ, ತಿಂಡಿ ಏನು ತಿಂದ್ರಿ, ಊಟ ಏನು ಮಾಡಿದ್ದು ಕೇಳ್ತಾರೆ. ಆದರೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ಧರ್ಮ, ನಿಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು. ಅದು ಬಿಟ್ಟು ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡೋಂಥ ಕೆಲಸ ಮಾಡ್ತಾರೆ. ಅದು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ. ನಾವೆಲ್ಲ ಒಂದಾಗಿದ್ದೀವಿ, ನಮ್ಮ ಸರ್ಕಾರ ಬಲಿಷ್ಠವಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು, ರಾಮ ಲಕ್ಷ್ಮಣ್ ಅಂತ ಇದ್ದಾರೆ. ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ, ಜನಸೇವೆಯನ್ನು ನಾವು ಮಾಡ್ತೀವಿ. ಸಂಕ್ರಾಂತಿ ಟೈಮಲ್ಲಿ ಏನಾದರೂ ಕ್ರಾಂತಿ ಆಗೋ ಚಾನ್ಸಸ್ ಇದೆಯಾ, ಅಥವಾ ಸಂಪುಟ ವಿಸ್ತರಣೆಗೆ ಅಷ್ಟೇ ಸೀಮಿತ ಆಗುತ್ತಾ? ಭಾಳಷ್ಟು ಜನ ಕಾಯ್ತಾ ಇದ್ದಾರೆ ಈ ಸಚಿವ ಸ್ಥಾನದ ಆಕಾಂಕ್ಷೆ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಸರ್, ತಾವು ಸಚಿವರಾಗಬೇಕು ಅನ್ನೋದರಲ್ಲಿ ಆಕಾಂಕ್ಷೆ ಇತ್ತು, ಇದನ್ನು ವರಿಷ್ಠರ ಗಮನಕ್ಕೆ ಅದಕ್ಕೆ ನಾನು ತಂದಿದ್ದೀರಾ? ಹೊಸ ವರ್ಷ ನನಗೆ ಒಳ್ಳೆಯದಾಗ್ಬೋದು ಅಂತ ಭಾವಿಸ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.